ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರಲ್ಲ, ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ನೋಟಿಫಿಕೇಶನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹುದ್ದೆಗಳಿಗೆ ಅರ್ಜಿನ ಕರೆದಿರ್ತಾರೆ. 63 ಹುದ್ದೆ ಖಾಲಿ ಇದೆ. ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ, ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್, ನರ್ಸಸ್, ಆಪ್ಥಾಲ್ಮಿಕ್ ಅಸಿಸ್ಟೆಂಟ್, RBSK BAMS ಡಾಕ್ಟರ್ಸ್, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್, ಫಿಸಿಷಿಯನ್, ಜನರಲ್ ಪ್ರಾಕ್ಟೀಷನರ್, ಫಿಸಿಯೋಥೆರಪಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್ಸ್, ಪರ್ಸನಲ್ ಕನ್ಸಲ್ಟೆಂಟ್, ಬ್ಲಾಕ್ ಎಪಿಡಮಿಯಾಲಜಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಎಷ್ಟು ಹುದ್ದೆ ಇದೆ ಅಂತ ಇಲ್ಲಿ ಡೀಟೇಲ್ಸ್ ಇದೆ. ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. ಟೋಟಲ್ 63 ಹುದ್ದೆ ಖಾಲಿ ಇರುತ್ತೆ. ಸ್ಯಾಲರಿನ ನೋಡಿದರೆ 14,044 ರೂಪಾಯಿಂದ ಹಿಡಿದು 1,10,10,000 ರೂಪಾಯಿ ತನಕ ಇರುತ್ತೆ. ನೆಕ್ಸ್ಟ್, ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದ್ರೆ, ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ವಯೋಮಿತಿ ಇರಬೇಕು, ಮ್ಯಾಕ್ಸಿಮಮ್ ಏಜ್ ಲಿಮಿಟು ಅಂತ ನೋಡೋಣ. ಮಿನಿಮಮ್ 18 ವರ್ಷ ಆಗಿರಲೇಬೇಕು ಎಲ್ಲ ಹುದ್ದೆಗೂ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಪ್ರೈಮರಿ ಹೆಲ್ತ್ ಆಫೀಸರ್ಸ್, ನರ್ಸಸ್, ಆಪ್ಥಾಲ್ಮಿಕ್ ಅಸಿಸ್ಟೆಂಟ್ ಮತ್ತು RBSK BAMS ಡಾಕ್ಟರ್ಸ್, ಇದಿಷ್ಟು ಹುದ್ದೆಗಳಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 45 ವರ್ಷ. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ ಹುದ್ದೆಗೆ 35 ವರ್ಷ. ಫಿಸಿಷಿಯನ್ ಹುದ್ದೆಗೆ 50 ವರ್ಷ. ಜನರಲ್ ಪ್ರಾಕ್ಟೀಷನರ್, ಫಿಸಿಯೋಥೆರಪಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಪರ್ಸನಲ್ ಕನ್ಸಲ್ಟೆಂಟ್ ಹುದ್ದೆಗೆ ಮ್ಯಾಕ್ಸಿಮಮ್ 40 ವರ್ಷ ಆಗಿರ್ಬೋದು, ಅಷ್ಟು ಹಾಕೋಬಹುದು. ಬ್ಲಾಕ್ ಎಪಿಡಮಿಯಾಲಜಿಸ್ಟ್ ಹುದ್ದೆಗೆ 45 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರುತ್ತೆ. ಇದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಮಿನಿಮಮ್ ಮುಂಚೆನೇ ಹೇಳಿದ ಹಾಗೆ 18 ವರ್ಷ ಆಗಿರಬೇಕಾಗುತ್ತೆ. ಆದರೆ ಕೆಲವೊಂದು ಕ್ಯಾಟಗರಿಯವರಿಗೆ ಸಡಿಲಿಕೆ ಕೊಟ್ಟಿರ್ತಾರೆ. ಯಾವ ಕ್ಯಾಟಗರಿ ಅಂತ ತೋರಿಸ್ಕೊಡ್ತೀನಿ, ಅದು ಯಾವ ಹುದ್ದೆ ಅಂತಲೂ ಹೇಳ್ತೀನಿ. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಇರುತ್ತೆ. ಎಷ್ಟು ಅಂತ ನೋಡೋದಾದರೆ, SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಇರುತ್ತೆ. ಕ್ಯಾಟಗರಿ 2ಗೆ 2B 3A 3B ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆ ಇರುತ್ತೆ. ಅಂದರೆ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಹುದ್ದೆ ಇಲ್ಲಿದೆ ನೋಡಿ, 35 ವರ್ಷ. SC ST ಕ್ಯಾಂಡಿಡೇಟ್ಸ್ ಇನ್ನೂ 5 ವರ್ಷ ಎಕ್ಸ್ಟ್ರಾ, ಅಂದರೆ 40 ವರ್ಷದವ್ರ ತನಕ ಹಾಕೋಬಹುದು. ಕ್ಯಾಟಗರಿ 2A 2B 3A 3B ಅವರು 38 ವರ್ಷದವ್ರ ತನಕ ಅಪ್ಲಿಕೇಶನ್ ಹಾಕಬಹುದು. ಎಲಿಜಿಬಿಲಿಟಿ ಡೀಟೇಲ್ಸ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರ ನೋಡೋದಾದರೆ, ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗೆ 10th 12th ಅಥವಾ DMLT ಆಗಿರೋರು ಅಪ್ಲಿಕೇಶನ್ ಹಾಕೋಬಹುದು. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ ಹುದ್ದೆಗೆ 10th 12th ಮತ್ತು ಡಿಪ್ಲೊಮೊ ಆಗಿರೋರು ಹಾಕೋಬಹುದು. ಆಪ್ಥಾಲ್ಮಿಕ್ ಅಸಿಸ್ಟೆಂಟ್ ಹುದ್ದೆಗೆ ಡಿಪ್ಲೊಮೊ ಆಗಿರಬೇಕು. ಪರ್ಸನಲ್ ಕನ್ಸಲ್ಟೆಂಟ್ ಹುದ್ದೆಗೆ ಡಿಪ್ಲೊಮೊ ಡಿಗ್ರಿ. ಜನರಲ್ ಪ್ರಾಕ್ಟೀಷನರ್ ಹುದ್ದೆಗೆ ಡಿಪ್ಲೊಮೊ MBBS ಪೋಸ್ಟ್ ಗ್ರಾಜ್ಯುಯೇಷನ್. ಫಿಸಿಯೋಥೆರಪಿಸ್ಟ್ ಹುದ್ದೆಗೆ GPT. ನರ್ಸಸ್ ಹುದ್ದೆಗೆ GNM BSc MSc. ಮತ್ತು ಇನ್ನಿತರೆ ಎಲ್ಲ ಹುದ್ದೆಗಳಿಗೂ ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಕಾಣಿಸ್ತಾ ಇದೆ. ಅದನ್ನು ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಸ್ಕ್ರೀನ್ಶಾಟ್ ಬೇಕಾದರೆ ತಗೊಳ್ಳಿ. ಅಫಿಷಿಯಲ್ ನೋಟಿಫಿಕೇಶನ್ PDF-ನಲ್ಲೂ ಆ ಡೀಟೇಲ್ಸ್ ಎಲ್ಲ ಇರುತ್ತೆ, ಅಲ್ಲಿಂದನೂ ನೋಡ್ಕೋಬಹುದು ನೀವು. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ, ಏನು ಅಮೌಂಟನ್ನು ಕೂಡ ನೀವು ಕಟ್ಟೋ ಅಗತ್ಯ ಇಲ್ಲ, ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್. ಸ್ಯಾಲರಿ ಡೀಟೇಲ್ಸ್ ನೋಡೋದಾದರೆ, ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸ್ಗೆ 14,044, ನರ್ಸಸ್ಗಳಿಗೆ 13,225 ರೂಪಾಯಿಂದ 17,059 ರೂಪಾಯಿ ಇರುತ್ತೆ. ಆಪ್ಥಾಲ್ಮಿಕ್ ಅಸಿಸ್ಟೆಂಟ್ ಹುದ್ದೆಗೆ 17,059 ರೂಪಾಯಿ ಇರುತ್ತೆ. RBSK BAMS ಡಾಕ್ಟರ್ಸ್ಗಳಿಗೆ 46,895. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ಗೆ 16,886. ಫಿಸಿಷಿಯನ್ ಮತ್ತು ಜನರಲ್ ಪ್ರಾಕ್ಟೀಷನರ್ ಹುದ್ದೆಗೆ 1,10,000 ರೂಪಾಯಿ ಇರುತ್ತೆ. ಫಿಸಿಯೋಥೆರಪಿಸ್ಟ್ಗೆ 25,000. ಲ್ಯಾಬ್ ಟೆಕ್ನಿಷಿಯನ್ಗೆ 16,100 ರೂಪಾಯಿ. ಪರ್ಸನಲ್ ಕನ್ಸಲ್ಟೆಂಟ್ ಹುದ್ದೆಗೆ 15,939. ಬ್ಲಾಕ್ ಎಪಿಡಮಿಯಾಲಜಿಸ್ಟ್ ಹುದ್ದೆಗೆ 30,000. ಇದನ್ನು ಕೂಡ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೋಬಹುದು. ಉದ್ಯೋಗ ಸ್ಥಳ ಕಲಬುರಗಿ, ಕರ್ನಾಟಕ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕಬೇಕು. ಓಪನ್ ಆಗಿದ್ದ ದಿನಾಂಕ 29 ನವೆಂಬರ್ 2024, ಕೊನೆಯ ದಿನಾಂಕ 13 ಡಿಸೆಂಬರ್ 2024.
ಅಫಿಷಿಯಲ್ ನೋಟಿಫಿಕೇಷನ್ PDF ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಅಡ್ರೆಸ್ ಬೇಕಲ್ವಾ, ಅದನ್ನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಇದೇ ಆಗಿರುತ್ತೆ. ಅದನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಹಾಕಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ kalaburgi.nic.in. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ.